ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರಿಯ ಕೇಳಿಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 17ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಶಾರದಾ ಎನ್ ಮಂಜುನಾಥ್. ವ್ಯಾಖ್ಯಾನ ಮಾಡಲಿದ್ದಾರೆ ಸಖರಾಯಪಟ್ಟಣ ಶ್ರೀ ಕೆ.ವಿ. ಚಂದ್ರಮೌಳಿ. ವಿನಯದಿಂದೈ ತಂದು ಕಾಣಲ್ಕೆ ಬಬ್ರುವಾಹನನಂ ಜರೆದು ನರಂ ನೂಕಿದೊಡೆ ಬಳಿಕ ವಂಕನಲಿ ಪಾರ್ಥನಂ ಚಾತುರಂಗದೊಳ್ ಕಾದಲ್ಕೆ ಬಬ್ರುವಾಹನನಂ ಜರೆದು ನರಂ ನೂಕಿದೊಡೆ ಬಳಿಕ ವಂಕನಲಿ ಪಾರ್ಥನಂ ಚಾತುರಂಗದೊಳ್ ಕಾದಲ್ಕೆ ಸೇನೆ ಸಹಿದಿರಾದನು. ಧರ್ಮರಾಯನ ಅಶ್ವಮೇಧಯಾಗದ ಕುದುರೆ ಭೀಷಣನ ಒಂದು ರಾಜ್ಯವನ್ನು ಬಿಟ್ಟು ಮಣಿಪುರಕ್ಕೆ ಬಂದಿದೆ. ಅಲ್ಲಿನ ಅರಸು ಬಬ್ರುವಾಹನ. ತನ್ನ ತಂದೆಯಾದಂತಹ ಅರ್ಜುನ ಬಂದಿರುವ ವಿಷಯವನ್ನು ಅರಿತಂತಹ ಬಬ್ರುವಾಹನ ಅತ್ಯಂತ ವಿನಯದಿಂದ ಗೌರವಿಸಲಿಕ್ಕೆ ಬಂದಿದ್ದಾನೆ. ಆದರೆ ಅರ್ಜುನ ಅವನನ್ನು ತಿರಸ್ಕರಿಸಿದ್ದಾನೆ. ಹಾಗಾಗಿ ಬಬ್ರುವಾಹನ ಪಾರ್ಥನ ಚತುರಂಗ ಬಲದಲ್ಲಿ ಹೋರಾಡಲಿಕ್ಕೆ ಸೈನ್ಯ ಸಮೇತನಾಗಿ ಸನ್ನದ್ಧನಾಗಿದ್ದಾನೆ. ಭೂಭುಜಲಾಮ ಕೇಳೀಂದ್ರತನಯನ ತುರಗಮಂ ಆಭೀಷಣನ ಸೀಮೆಯಂ ಕಳೆದು ಬರೆ ಮುಂದೆ ಶೋಭಿಸಿತು ವರ್ಷಾಗಮಂ ಧರೆಯ ಬೇಸಗೆಯ ಬೇಸರಂ ತವೆ ತವಿಸುತ್ತೆ ಲಾಭಿಸುವ ಚಾತಕ ಪ್ರೀತಿಯಂ ಕಂಡು ಅಸೂಯಾ ಭರವನಂಚೆಗಳ್ ತಾಳಲಾರದೆ ಘನಕ್ಷೋಭದಿಂದೋಡಿದುವು ಪರರ ಸಿರಿಯಂ ಸೈರಿಸರು ವಿಜಾತಿಯ ಜನರನೇ. ಉಪಮಾಲೋಲನೆಂದು ಖ್ಯಾತನಾದಂತಹ ಲಕ್ಷ್ಮೀಶ ಒಂದು ಅದ್ಭುತವಾದಂತಹ ಹೋಲಿಕೆಯನ್ನು ಇಲ್ಲಿ ಕೊಡ್ತಾ ಇದ್ದಾನೆ. ಏ ಜನಮೇಜಯರಾಯ, ಕೇಳಪ್ಪ, ಇಂದ್ರನ ಮಗನಾದ ಅರ್ಜುನನ ಕುದುರೆ ಆ ಭೀಷಣನ ರಾಜ್ಯವನ್ನು ಬಿಟ್ಟು ಮುಂದೆ ಬಂದಿದೆ. ಅತ್ಯಂತ ಕಡು ಬೇಸಿಗೆಯ ಬೇಸರವನ್ನು ಹೋಗಲಾಡಿಸಿ ತಂಪನ್ನು ಕೊಡಲಿಕ್ಕಾಗಿ ಮುಂಗಾರು ಮಳೆ ಸುರಿತೊಡಗಿದೆ. ಅಂತಹ ಮುಂಗಾರಿನ ಮಳೆಯ ಹನಿಗಾಗಿ ಕಾದಿದ್ದ ಚಾತಕ ಪಕ್ಷಿಗಳು ಅತ್ಯಂತ ಸಂತೋಷದಿಂದ ಅದನ್ನು ಅನುಭವಿಸ್ತಾ ಇದ್ದರೆ, ಇದನ್ನು ಕಂಡಂತಹ ಅಸೂಯೆಗೊಂಡಂತಹ ಹಂಸ ಪಕ್ಷಿಗಳು ಹೆಚ್ಚಾದ ದುಗುಡದಿಂದ ಓಡಿ ಹೋದುವಂತೆ. ಒಂದು ಜನಪದರ ನಾಣ್ಣುಡಿಯನ್ನು ಇಲ್ಲಿ ಕವಿ ಕೊಡ್ತಾನೆ. ಒಬ್ಬ ಜನಪದ ಕವಿ ಈತ. ಪರರ ಐಶ್ವರ್ಯ ಸುಖ ಸಂತೋಷಗಳನ್ನು ಕಂಡು ಸಹಿಸಲಾರದಲೇ ಇರತಕ್ಕಂತಹ ಜನ, ಹೊಟ್ಟೆ ಕಿಚ್ಚನ್ನು ಪಡ್ತಕ್ಕಂತಹ ಜನ, ಅಂತಹ ಸಾಮಾನ್ಯ ಜನರ ಹಾಗೆ ಇದು ಓಡಿ ಹೋಯಿತು ಅನ್ನತಕ್ಕಂಥ ಮಾತನ್ನು ಕೊಡ್ತಾನೆ. ಹಾಗಾಗಿ ಇಲ್ಲಿ ಕವಿ ಒಂದು ಕಡೆ ವರ್ಷಾಕಾಲದ ವೈಭವವನ್ನು ಅತ್ಯಂತ ಮನೋಜ್ಞವಾಗಿ ಹೇಳುವುದರ ಜೊತೆಗೆ ಜನಪದರ ಒಂದು ರೂಢಿಯ ಮಾತುಗಳನ್ನು ಕೂಡ ಹೇಗೆ ತನ್ನ ಕಾವ್ಯದಲ್ಲಿ ಸೇರಿಸಿದ್ದಾನೆ ಎನ್ನುವುದನ್ನು ನಾವು ನೋಡಬಹುದು. ಎದ್ದುವು ಮುಗಿಲ್ಗಳೆಂದೆಸೆಗಳೊಳ್ ತರತರದೊಳಿದ್ದುವು ಗಿರಿಗಳಂತೆ ಮಿಂಚಿದುವು ದಿಗ್ವದಗಳು ದಂಡದಿಂದ ಪರ್ಜನ್ಯನಂ ಸೆಣಸಿ ನೋಡುವ
ಅಚಲಾಪಾಂಗದಂತೆ ಸದ್ಧಾತೃವಾಗಿ ತನ್ನವಲಿರದ ಲೋಭಿಯಂ ಗದ್ದಿಸುವ ತೆರದಿಂದೆ ಮೊಳಗಿದವು ಧರಣಿಯೊಳ್ ಬಿದ್ದ ಮುಂಬನಿಯ ಕಂಪಿಗೆ ಸೊಗಸಲಾನೆಗಳ್ ಕೃಷಿಕತತಿ ನಲಿಯಲೊಡನೆ ಎಂಟು ದಿಕ್ಕುಗಳಿಂದಲೂ ಕೂಡ ಮೋಡಗಳು ಧಾವಿಸಿ ಮೇಲಕ್ಕೆ ಬರ್ತಾ ಇದೆ. ಪರ್ವತ ಶ್ರೇಣಿಗಳ ಹಾಗೆ ಬರ್ತಾ ಇರುವ ಮೋಡಗಳು ಮನೋಜ್ಞವಾಗಿ ಕಾಣ್ತಾ ಇದೆ. ದಿಕ್ಕುಗಳೆಂಬ ಅಂಗನೆಯರು ಗರ್ವದಿಂದ ಮಳೆಯ ಯಜಮಾನನಾಗಿರ್ತಕ್ಕಂತಹ ದೈವವಾಗಿರ್ತಕ್ಕಂತಹ ಪರ್ಜನ್ಯನನ್ನೇ ಸೆಣಸಿ ನೋಡ್ತೇವೆ ಅನ್ನುವ ಯೋಚನೆ ಮಾಡಿ ಚಲಿಸಲಾಗದಲೇ ಇರುವ ಕಡೆಗಣ್ಣ ನೋಟದಂತೆ ತನ್ನ ಒಳ್ಳೆಯ ವರ್ತನೆಗಳಿಂದ ತನ್ನಂತೆ ಇರದ ಲೋಭಿಯನ್ನ ಗದರಿಸುವ ರೀತಿಯಲ್ಲಿ ಕವಿ ಮತ್ತೆ ಇಲ್ಲಿ ಅತ್ಯಂತ ಒಳ್ಳೆಯ ಹೋಲಿಕೆಯನ್ನು ಕೊಡ್ತಾ ಇದ್ದಾನೆ. ಗುಡುಗುಗಳು ಮೊಳಗ್ತಾ ಇದ್ದುವಂತೆ ಭೂಮಿಗೆ ಬಿದ್ದಂತಹ ಮೊದಲ ಹನಿಗಳ ಒಂದು ಕಂಪೇನಿದೆ, ಆ ಮಣ್ಣಿನ ವಾಸನೆ ಏನಿದೆ, ಅದಕ್ಕೆ ಆನೆಗಳಾದಿಯಾಗಿ ಎಲ್ಲ ಜೀವಿಗಳು ಸಂತೋಷವನ್ನು ಪಡ್ತಾ ಇದ್ದುವೆ. ವ್ಯವಸಾಯಗಾರರು, ರೈತರಂತೂ ಅತ್ಯಂತ ಸಂತೋಷದಿಂದ ಮುಂಗಾರು ಮಳೆಯನ್ನು ನಿರೀಕ್ಷೆ ಮಾಡಿ ಸಂತೋಷ ಪಡ್ತಾ ಇದ್ದಾರೆ. ಇಡೀ ಪ್ರಕೃತಿ ರಮ್ಯವಾದಂತಹ ಸ್ಥಾನವನ್ನು, ಆ ತಾಣವನ್ನು ಮಾಡಿಕೊಂಡಿದೆ. ವರನೀಲಕಂಠ ನೃತ್ಯದಿ ನಂದಕಾಸುರ ಸಮರಧರಣಿಯಂ ಕುವಲಯಾನಂದಕರದ ಘನ ಪರಿಶೋಭೆಯಿಂದೆ ಚಂದ್ರೋದಯವನಾಲೋಕ ಚಂಚಲೋದ್ಭಾಸದಿಂದೆ ತರುಣಿಯಂ ಕಟಾಕ್ಷಮಂ ರಾಜಹಂಸ ಪ್ರಭಾಹರಣದಿಂ ಪರಶುರಾಮ ಪ್ರತಾಪವನ್ ಅಧಿಕತರ ವಾಹಿನಿ ಘೋಷದಿಂದೆ ನೃಪಯಾತ್ರೆಯಂ ಪೋತು ಕಾರಸೆದಿದ್ದುದು ಪ್ರಾರಂಭದ ಮಳೆಯ ಆರ್ಭಟ ಅದು ಎಷ್ಟಿರುತ್ತೆ ಅನ್ನತಕ್ಕಂತಹದ್ದನ್ನು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಕವಿ ಹೇಳ್ತಾ ಇದ್ದಾನೆ. ಈ ಪದ್ಯವನ್ನು ಗಮನಿಸುವಾಗ ಕವಿ ಕುವೆಂಪುರವರ ಕಾರ್ಗಾಲದ ವೈಭವವನ್ನು ನಾನು ನೆನಪು ಮಾಡ್ಕೊಳ್ತಾ ಇದ್ದೇನೆ. ಕದ್ದಿಂಗಳು ಕಗ್ಗತ್ತಲು ಕಾರ್ಗಾಲದ ರಾತ್ರಿ ಅನ್ನುವ ಮಾತು ಆ ಕವನದಲ್ಲಿ ಬರುತ್ತೆ. ಈ ಮುಂಗಾರಿನ ಆರ್ಭಟ ಹೇಗಿದೆ, ಶ್ರೇಷ್ಠನಾಗಿರ್ತಕ್ಕಂತಹ ನೀಲಕಂಠನಾಗಿರ್ತಕ್ಕಂತಹ ಪರಮೇಶ್ವರನ ರುದ್ರ ನರ್ತನದ ಭೀತಿಯನ್ನು ಹುಟ್ಟಿಸ್ತಾ ಇದೆಯಂತೆ. ಕತ್ತಲೆಯ ರಾಕ್ಷಸನಾಗಿರ್ತಕ್ಕಂತಹ ಒಂದು ಹೋರಾಟವನ್ನು, ಅದೇ ಸಂದರ್ಭದಲ್ಲಿ ಭೂಮಿಯನ್ನು ಕನ್ನೈದಿಲು ಆನಂದಕರವಾಗಿ ಮಾಡುತ್ತೆ. ಹಾಗೆ ಅತ್ಯಂತ ಹೆಚ್ಚಾದ ಕಾಂತಿಯ ಚಂದ್ರನ ಉದಯದಿಂದ ಲೋಕವೂ ಕೂಡ ಪ್ರಕಾಶಿಸುತ್ತೆ. ಒಬ್ಬ ತರುಣಿಯ ಕಣ್ಣೋಟವನ್ನು ರಾಜಹಂಸದ ಕಾಂತಿಯ ನಾಶದಿಂದ, ಪರಶುರಾಮನ ವೀರ ಪರಾಕ್ರಮವನ್ನು ಹೆಚ್ಚಾದ ಧ್ವನಿಗಳ ಘೋಷಣೆಯಿಂದ ಹೊರಟಂತಹ ಈ ಪಾಂಡವರ ಅರ್ಜುನನ ನೇತೃತ್ವದ ಚೈತ್ರಯಾತ್ರೆ, ಅದರಂತೆಯೇ ಈ ಮುಂಗಾರು ಕೂಡ ಶೋಭಿಸಿದೆ. ಇಲ್ಲಿ ಎರಡೂ ಕೂಡ ಪರಸ್ಪರ ಹೋಲಿಕೆಯನ್ನು ಕವಿ ಕೊಡ್ತಾ ಇದ್ದಾನೆ. ಜಾತನವಶಾಡ್ವಲದ ಸೊಂಪಿಡಿದೆ ಸೆವ ನೆಲದ ಪೂತೆ ಸೆವ ಜಾಜಿಗಳ ವರಕುಟ ಜರಾಜಿಗಳ ಕೇತಕಿಯ ಧೂಳಿಗಳ ಕೆದರುತಿಯ ಗಾಳಿಗಳ ಲಸದಿಂದ್ರ ಗೋಪಚಯದ ಕಾತೆಳೆಯ ಮಾವುಗಳ ಬನಮನದ ಟಾವುಗಳ ನೂತನ ಸುವಾರಿಗಳ ನಡೆಗುಡದ ದಾರಿಗಳ ಭೂತಳದ ಸಿರಿಮೆರೆಗೆ ಮುಗಿಲೈದೆ ಮಳೆಗರೆಯ ವರ್ಷತ್ತು ಚೆಲ್ವಾದುದು ಪ್ರತಿ ಸಂವತ್ಸರದ ಪ್ರಾರಂಭದ ಮಳೆಯ ಪ್ರಭಾವ ಎಷ್ಟಿದೆ, ಆ ಪ್ರಕೃತಿ ರಮ್ಯತೆಯನ್ನು ಇಲ್ಲಿ ನಾವು ಗಮನಿಸಬಹುದು. ಅಂತಹ ಮಳೆಯ ಪ್ರಭಾವದಿಂದ
ಹೊಸ ಚಿಗುರು ಮೂಡಿ ಬಂದಿದೆ. ಎಲ್ಲ ಕಡೆ ಹುಲ್ಲು, ಹಸಿರು ಹುಲ್ಲು ವಿಶಾಲವಾಗಿ ಮೈದಾನದಲ್ಲಿ ಹರಡಿದೆ. ನಾನಾ ರೀತಿಯ ಜಾಜಿ, ಮಲ್ಲಿಗೆ ಹೂಗಳು, ತಾಳೆಯ ಹೂಗಳು ತಮ್ಮ ಸುವಾಸನೆಯನ್ನು ಗಾಳಿಯಲ್ಲಿ ತುಂಬಿಕೊಂಡು ತೀಡ್ತಾ ಇದೆ. ಪ್ರತಿಯೊಂದು ವನಗಳಲ್ಲಿ ಕೂಡ ಹೊಸ ಮೊಳಕೆಯು ಮೂಡ್ತಾ ಇದೆ. ಮಾವಿನ ಚಿಗುರು, ಅದರಿಂದ ಎಲ್ಲ ನೆಲವು ಆವೃತವಾಗಿದೆಯಂತೆ. ನಡೆದಾಡುವ ದಾರಿಯ ಎರಡು ಪಕ್ಕಗಳಲ್ಲಿ ಕೂಡ ಭೂಮಂಡಲದ ಸಂಪತ್ತು ಮೆರೆದು ತೋರ್ತಾ ಇದೆಯೇನೋ ಅನ್ನುವ ಹಾಗೆ ಆ ಮೋಡಗಳು ಮಳೆಯನ್ನು ಕರೆದಿದೆ. ವರ್ಷ ಋತುವಿನ ಆರಂಭ ಚೆಲುವಾಗಿ ಕಂಡಿದೆ. ತುಂಗನವ ಚಿತ್ರಮಯ ಸುಪ್ರಭಾಸುರಕಾರ್ಮುಕಂಗಳಿಂ ಸುರಕಾರ್ಮುಕಂಗಳಂ ವಿವಿಧ ವಾದ್ಯಂಗಳ ಗಭೀರಗನ ಘೋಷಗಳಿಂದ ಘನಘೋಷಗಳಂ ನೆಗಳ್ದ ಸಂಗತೃಪಾಲ ವಾಹಿನಿಗಳಿಂ ವಾಹಿನಿಗಳಂಗೆಲ್ದು ವೀರ ಪಾಂಡವ ಸೈನ್ಯ ಸಾಗರ ಕಂಗೊಳಿಪ ಕಾರ್ಗಾಲದಂತೆ ಸೆಯವಾಜಿ ಮಣಿಪುರಕ್ಕಾಗಿ ನಡೆತಂದುದು. ಪಾರ್ಥನ ಮುಂದಾಳತ್ವದಲ್ಲಿ ಬಂದಂತಹ ಈ ಸೈನ್ಯ ಉನ್ನತವಾದ ಹೊಸ ಚಿತ್ರಗಳಿಂದ ತುಂಬಿ ಧ್ವಜ, ಪತಾಕೆಗಳು, ಬಿಲ್ಲು ಬಾಣಗಳು, ದೇವಲೋಕದ ಬಿಲ್ಲುಗಳು, ನಾನಾ ರೀತಿಯ ವಾದ್ಯಗಳಿಂದ ಹೊಮ್ಮತಾ ಇರತಕ್ಕಂತಹ ಬಹಳ ದೊಡ್ಡದಾದಂತಹ ಶಬ್ದಗಳಿಂದ ರಾಜರುಗಳು, ಚತುರಂಗ ಸೈನ್ಯ ಇದರಿಂದ ಕೂಡಿದಂತಹ ಅರ್ಜುನನ ಸೈನ್ಯ ಎಲ್ಲ ಸಿಕ್ಕಿದಂತಹ ರಾಜ್ಯದ ರಾಜರ ಸೈನ್ಯಗಳೆಲ್ಲವನ್ನ ಧೂಳಿಪಟ ಮಾಡಿಕೊಂಡು ಎಲ್ಲರನ್ನ ಗೆದ್ದು ಮುಂಗಾರಿನ ಮಳೆಯ ಆರ್ಭಟದ ಹಾಗೆಯೇ ಈ ವೀರಪಾಂಡವರ ಸೈನ್ಯ ಮುನ್ನಡೆಯುತ್ತಾ ಬಂದು ಮಣಿಪುರದ ಒಂದು ಸಮೀಪಕ್ಕೆ ಬಂದಿದೆ. ಕ್ಷೋಣೀಂದ್ರಕ್ಕೆ ಅರ್ಜುನನ ಕಣ್ಗೆ ಮಣಿಪುರಂ ಕಾಣಿಸಿತು. ಕನಕರಜತದ ಕೋಂಟೆ ಕೊತ್ತಳದ ಮಾಣಿಕದ ವಜ್ರವೈಢೂರ್ಯ ಗೋಮೇದಿಕದ ಮುಗಿಲಟ್ಟಳೆಯ ಸಾಲ್ಗಳ್ವ ಶೋಣ ಪ್ರಬಾಳ ತೋರಣದ ಸೂಸಕದ ಕಟ್ಟಾಣಿ ಮುತ್ತುಗಳ ಲೋಬೆಗಳ ಗೋಪುರದ ಬಿನ್ನಾಣದ ಸುಚಿತ್ರ ಪತ್ರದ ಕುಸುಕದ ಸಕದಿ ಮೆರವ ಬಾಗಿಲ್ಗಳಿಂದೆ ಮಣಿಪುರದ ವೈಭವವನ್ನು ಏನಂತ ಹೇಳಪ್ಪ ರಾಜ. ಅರ್ಜುನನ ಕಣ್ಣಿಗೆ ಅತ್ಯಂತ ವೈಭವಯುತವಾಗಿ ಕಾಣ್ತಾ ಇದೆ ಮಣಿಪುರ. ಎಲ್ಲ ಕಡೆಯಲ್ಲಿ ಚಿನ್ನ ಬೆಳ್ಳಿಗಳ ತಗಡನ್ನು ಹೊದಿಸಿದಂತಹ ಒಂದು ಕೋಟೆಯಂತೆ ಬುರುಜುಗಳು, ನವರತ್ನಗಳು, ವಜ್ರ ವೈಡೂರ್ಯಗಳಿದೆ. ಗೋಮೇಧಿಕ, ಪುಷ್ಯರಾಗ ಮುಂತಾದಂತಹ ಎಲ್ಲ ನವರತ್ನಗಳು ರಾಶಿ ರಾಶಿಯಾಗಿ ಸಾಲು ಸಾಲಾಗಿ ಕಾಣಿಸ್ಕೊಳ್ತಾ ಇದೆಯಂತೆ. ಪ್ರತಿಯೊಂದು ಮನೆಗಳ ಬಾಗಿಲುಗಳಲ್ಲಿ, ತೋರಣಗಳಲ್ಲಿ ಶ್ರೇಷ್ಠವಾದ ಮುತ್ತು ರತ್ನಗಳಿಂದ ತುಂಬಿಕೊಂಡಿರ್ತಕ್ಕಂತಹ ವಿಚಿತ್ರವಾದಂತಹ ಕುಶಲ ಕಲೆಗಳು ಕಾಣ್ತಾ ಇದೆ. ಅಂತಹ ಉತ್ತಮವಾದ ಚಿತ್ರಗಳಿಂದ, ಅತ್ಯಂತ ಸೂಕ್ಷ್ಮವಾದ ಕುಸುರಿ ಕೆಲಸಗಳ ಆಕರ್ಷಕ ವಸ್ತುಗಳಿಂದ ಮನೆಗಳು ಕೂಡ ಅಲಂಕಾರಗೊಂಡಿವೆ. ಇಡೀ ರಾಜ್ಯದ ಸಂಪತ್ತು ಹೇಗಿರಬಹುದು ಅದನ್ನು ಅರ್ಜುನ ಕಲ್ಪನೆಯನ್ನು ಮಾಡಿಕೊಳ್ತಾ ಇದ್ದಾನೆ. ಪಗಲ ದೆಸೆಗಳು ಪರೆದಿದ್ದ ಬೆಳ್ಳಿಂಗಳೀ ನಗರಮು ಪೊಕ್ಕು ವೆಂಟಣಿಸಿ ಮಾರ್ಮಲತಿರಲ್ಮಿಗೆ ಮೋಹರಸಿ ಬಂದು ಮುತ್ತಿಗೆಯ ನಿಕ್ಕಿಕೊಂಡರ್ಪ ಎಳವಿಸಿಲ್ಗಳನನು ಗಗನವನಡರ್ದ ಸೌದಂಗಳ ಮರೀಚಿಯಂ ಪೊಗರುಗಳ ಪೊಚ್ಚೆ ಪೊಸಪಲ
ಒಂಟೆಗಳ ಕಾಂತಿಗಳೈದೆ ಮುಸುಕಿಕೊಂಡೆಸೆದಿದುರ್ಜುನನ ಕಣ್ಗೆ ಕೌತುಕಮಾಗಲು ಅಲ್ಲಿಯವರೆಗೆ ನಗರವನ್ನು ಆವರಿಸಿಕೊಂಡಿದ್ದಂತಹ ಕತ್ತಲಿನ ರಾತ್ರಿ ನಂತರದ ಬೆಳದಿಂಗಳೂ ಕೂಡ ನಿಧಾನವಾಗಿ ಕರಗಿ ಹೋಗ್ತಾ ಇದೆ. ದಿನದ ಸೂರ್ಯನ ಉದಯವಾಗ್ತಾ ಇದೆ. ಪೂರ್ವ ದಿಕ್ಕಿನಲ್ಲಿ ಅದ್ಭುತವಾದಂತಹ ಚಿತ್ರಣ ಸೂರ್ಯನಿಂದ ಆಗ್ತಾ ಇದೆಯಂತೆ. ಎಳೆಯದಾದಂತಹ ಬಿಸಿಲು ಆವರಿಸಿಕೊಂಡಿರ್ತಕ್ಕಂಥ ಸಮಯದಲ್ಲಿ ಆಕಾಶದೆತ್ತರಕ್ಕೆ ನಿರ್ಮಾಣ ಮಾಡಿಕೊಂಡಿದ್ದಂತಹ ಮಹಡಿಯ ಮನೆಗಳನ್ನು ನೋಡ್ತಾ ಇದ್ದಾನೆ. ಸೂರ್ಯನ ಕಿರಣದಿಂದ ಕಾಂತಿ ಚಿಮ್ಮಿ ಹೊಸದಾದಂತಹ ಚಿನ್ನದ ಕೋಟೆಗಳ ಪ್ರಭಾವಲಯವೇ ಆಗ್ಬಿಟ್ಟಿದೆಯೇನೋ ಅನ್ನುವ ಹಾಗೆ ದೊಡ್ಡದಾದಂತಹ ನಗರ ಅರ್ಜುನನ ಕಣ್ಣಿಗೆ ಆಶ್ಚರ್ಯವಾಗಿ ಕಾಣ್ತಾ ಇದೆ. ಮೇರುಗಿರಿಯಂ ಜರವಾ ಕಾಂಚನದ ಗೋಪುರಂ ತೋರಮೊಲೆ ರಾಜಮಾರ್ಗಂ ಬಾಪುಲತೆ ನೃಪಾಗಾರಂ ಮುಖಾಂಬುಜಂ ಚಿತ್ರಿತ ಪತಾಕೆಗಳ್ ಚಲಿಸುವಳ ಕಾವಣಿಗಳು ತೋರಣಂ ಮಣಿಹಾರ ಮೆಸೆಮ ಕೋಟಾವಲಯಂ ರಾಜಿಪಂಬರಂ ಪರಿಕೆ ಮೇಕಲೆ ಗೃಹ ಸುಧಾರಾಚಿ ದರಹಾಸಮಾಗಲ ನಗರಿ ಚೆಲ್ವಿನ ನಾರಿಯಂತಿರ್ದುದು ಕೇವಲ ಮಣಿಪುರವಷ್ಟೇ ಸುಂದರವಾಗಿಲ್ಲ, ಆ ನಗರದ ನಾರಿಯರ ಸೌಂದರ್ಯವನ್ನು ಕವಿ ವರ್ಣಿಸ್ತಾ ಇದ್ದಾನೆ. ಮೇರು ಪರ್ವತವನ್ನೇ ಕಡೆಗಾಣಿಸುವಂತೆ ತೋರ್ತಾ ಇರತಕ್ಕಂತಹ ಚಿನ್ನದ ಗೋಪುರಗಳು ಹೇಗಿದ್ವೋ ಆ ರೀತಿ ಆ ನಾರಿಯರ ಹಿರಿದಾದ ಎದೆಗಳು ಕಾಣಿಸ್ಕೊಳ್ತಾ ಇದೆಯಂತೆ. ವಿಶಾಲವಾದ ದಾರಿಯ ಹಾಗೆ ಅವರ ಭುಜ ಬಳ್ಳಿಗಳು ಇದೆಯಂತೆ. ರಾಜ ಲಕ್ಷಣಗಳನ್ನು ಹೊಂದಿರತಕ್ಕಂತಹ ಅವರ ಮುಖವೆಂಬ ತಾವರೆಗಳು ಅತ್ಯಂತ ಪ್ರಭಾವಲಯದಿಂದ ಕೂಡಿದೆಯಂತೆ. ಚಿತ್ರಿತವಾದಂತಹ ಧ್ವಜಗಳ ಹಾಗೆ ಆ ಕಣ್ಣಾಲಿಗಳು ಚಲಿಸ್ತಾ ಇದೆ. ತೋರಣಂತೆ ಕಾಣಿಸ್ತಾ ಇದೆಯಂತೆ ಅವರು ಹಾಕಿಕೊಂಡಿರ್ತಕ್ಕಂತಹ ರತ್ನದ ಹಾರಗಳು. ಇಂತಹ ಆಕರ್ಷಣೀಯವಾಗಿ ಮನವನ್ನು ರಂಜಿಸ್ತಕ್ಕಂತಹ ನಾರಿಯರು ಅದ್ಭುತವಾದ ಚಿತ್ರ ವಿಚಿತ್ರ ವಸ್ತ್ರಗಳನ್ನು ಧರಿಸಿಕೊಂಡಿದ್ದಾರಂತೆ. ಪ್ರತಿ ಮನೆಗಳಲ್ಲಿ ಕೂಡ ಮುಗುಳ್ನಗೆಯಿಂದ ಕೂಡಿರ್ತಕ್ಕಂಥವರು ಮಣಿಪುರದ ನಾರಿಯರು ನಿಜವಾಗಿಯೂ ಚೆಲುವಿನ ಪುತ್ಥಳಿ ಅಂತ ಇದ್ದರು. ಮನೆಗಳಲ್ಲಿ ನಾರಿ ನಗುತ್ತಾ ಇದ್ದರೆ ಆ ಮನ ಎಷ್ಟು ಸೊಗಸು ಅನ್ನುವುದನ್ನು ಪರೋಕ್ಷವಾಗಿ ಇಲ್ಲಿ ಕವಿ ಹೇಳಿದ್ದಾನೆ. ಕೋಟೆಗಾವಲ ಭಟರ ವಿವಿಧಾಯುಧಗಳ ಕವಾಟ ರಕ್ಷಯ ಬಲದ ಸನ್ನಾಹ ಸಾಧನದ ಕೂಟದತಿ ಭೀಕರದ ದುರ್ಗದ ವಿಮಾನ ದೇವತೆ ಸಕಲ ಭೂವಲಯಕ್ಕೆ ಮೀಟೆನಿಸುವಾತನಿ ಪೊಳಲಾಣ್ಯನೋರ್ವನೇ ಸಗಾಟಿಕೆಯೊಳೆಂದು ಬೆರಲೆತ್ತಿ ತೋರಿಸುವಂತೆ ಕಾಣಿಸಿದುದು ವೆಂದೆಸೆಯ ಡಂಕಣಿಯ ಪಳವಿಗೆ ಗೈಗಳು ಆ ನಗರಕ್ಕೆ ರಕ್ಷಣೆ 8 ದಿಕ್ಕುಗಳಲ್ಲೂ ಇರತಕ್ಕಂತಹ ಕೋಟೆಗಳು, ಸುಭದ್ರವಾಗಿರ್ತಕ್ಕಂತಹ ಕೋಟೆಗಳು. ಅಂತಹ ಕೋಟೆಗಳನ್ನು ರಕ್ಷಿಸಲಿಕ್ಕೆ ನಾನಾ ರೀತಿಯ ವೀರ ಭಟರುಗಳು ಆಯುಧಗಳನ್ನು ಹಿಡಿದು ನಿಂತಿದ್ದಾರಂತೆ ಬಾಗಿಲಿನಲ್ಲಿ. ಕೋಟೆಯ ಒಬ್ಬ ಅಭಿಮಾನಿ ದೇವತೆ ಬಹುಶಃ ಇಡೀ ಭೂಮಂಡಲಕ್ಕೆ ಹೆಗ್ಗಳಿಕೆಯನ್ನು ತಂದುಕೊಟ್ಟಿರ್ತಕ್ಕಂತಹ ಇಂತಹ ಮಣಿಪುರದ ನಗರ ಏನಿದೆ, ಇದನ್ನು ಆಳತಕ್ಕಂತಹ ಪರಮವೀರ ಒಬ್ಬನೇ ಇರಬೇಕು, ಅವನೇ ಬಬ್ರುವಾಹನ ಅನ್ನುವ ಹಾಗೆ ಬೆರಳೆತ್ತಿ ತೋರಿಸುವ ಹಾಗೆ ನೋಡುಗರಿಗೆಲ್ಲ ಆ ಮಣಿಪುರದ ಕೋಟೆಯ ಹೆಬ್ಬಾಗಿಲು ಕಾಣಿಸ್ತಾ ಇದೆ.
ತಂಡ ತಂಡದೊಳ ಪೊಳಲ ಪುಗುವ ಪೊರಮಡುವ ಶುಂಡಾಲವಾಜಿಗಳ ಪುರಜನದ ಪರಿಜನದ ಮಂಡಲಾಧಿಪರೆನಿಪ ಹಂಸಧ್ವಜಾದಿ ಭೂಭುಜರನು ದಿನಂ ತಪ್ಪದೆ ಕೊಂಡು ಬಂದೀವ ಕಟ್ಟಳೆಯ ಕಪ್ಪದ ಪೊನ್ನ ಬಂಡಿಗಳ ಸಾಸಿರದ ಸಂದಣಿಯ ಕಾಣವ ಕಂಡು ಅರುಳುವ ಮನ್ನೆಯರ ಮಹಾವಿಭವಂ ಗಳೆಸೆದುವ ಪುರದ ಪೊರೆಗೆ ಆ ಕೋಟೆಯ ಒಳಕ್ಕೆ ಮತ್ತು ಹೊರಕ್ಕೆ ಪ್ರತಿನಿತ್ಯ ಸಾವಿರಾರು ಬಂಡಿಗಳು, ಸಾವಿರಾರು ಸೈನಿಕರು, ನೂರಾರು ರಾಜರುಗಳು ಹೋಗ್ತಾ ಇದ್ದಾರಂತೆ. ಗುಂಪು ಗುಂಪಾಗಿ ಆ ಮಣಿಪುರವನ್ನು ಪ್ರವೇಶಿಸ್ತಕ್ಕಂತಹ ಮತ್ತು ಹೋಗತಕ್ಕಂತಹ ಆನೆಗಳಿರಬಹುದು, ಕುದುರೆಗಳು, ಪಟ್ಟಣದ ಜನರಿಂದ ಸೇರಿರ್ತಕ್ಕಂತಹ ಮಾಂಡಲಿಕರು ಮತ್ತು ಹಂಸಧ್ವಜ ಮುಂತಾದಂತಹ ಮರಹ ಪರಾಕ್ರಮಿಗಳು ಕೂಡ ಪ್ರತಿದಿನ ತಪ್ಪದೇ ಅಲ್ಲಿಗೆ ಬಂದು ಹೋಗ್ತಾರೆ. ರಾಜನ ಆದೇಶ ಆಗಿದೆ. ಅದರಂತೆ ಬಂದಂತಹ ಕಪ್ಪ ಕಾಣಿಕೆಗಳನ್ನು, ಚಿನ್ನದ ನಾಣ್ಯಗಳನ್ನು ಸಾವಿರಾರು ಸಂಖ್ಯೆಯಲ್ಲಿ ತಂದು ಅರ್ಪಿಸ್ತಾ ಇದ್ದರು ಬಬ್ರುವಾಹನನಿಗೆ. ಹೀಗೆ ಬಂದು ಹೋಗುವರತಕ್ಕಂತಹ ಅತಿಶಯ ವೈಭವಗಳು ಕೂಡ ಆ ನಗರದ ಹೊರಗೂ ಕಾಣಿಸ್ಕೊಳ್ತಾ ಇತ್ತು. ನೆಟ್ಟನೆ ಹಯಂ ಪೋಗಿವ ಹಿಲದಿಂ ಪೊಕ್ಕುದ ಪಟ್ಟಣ ವನದರೊಡನೆ ನಡೆತಂದು ಪಾಳೆಯಂ ಬಿಟ್ಟುದು ಪುರೋದ್ಯಾನ ವೀದೆಗಳೊಳ್ ಅರ್ಜುನಂ ನಗರಮಂ ನೋಡಿ ನಗುತ್ತೇ ಕಟ್ಟೆಸೆಕದಿಂದೆ ಕಂಗೊಳಿಸುತ್ತಿದೆ ಪೊಳಲಿದಂ ಮುಟ್ಟಿ ಪಾಲಿಸ ವೀರನಾರವಂ ಕುದುರೆಯಂ ಕಟ್ಟುವನೆ ಪೇಳೆಂದು ಹಂಸಧ್ವಜ ಕ್ಷಿತಿಪನೋ ಕೇಳ್ದೊಡಿಂತೆಂದನೋ. ಪಾಂಡವರ ಅಶ್ವಮೇಧದ ಕುದುರೆ ಮಣಿಪುರದ ವನವನ್ನು ಬಹಳ ಬೇಗ ಪ್ರವೇಶ ಮಾಡಿಬಿಟ್ಟಿದೆ. ಅರ್ಜುನನ ಸೈನಿಕರೆಲ್ಲರೂ ಕೂಡ ಆ ರತ್ನಪುರದ ಉದ್ಯಾನವನಕ್ಕೆ ಒಂದು ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಆ ನಗರದ ಬೀದಿಗಳನ್ನು ನೋಡ್ತಾ ನೋಡ್ತಾ ಅರ್ಜುನ ಬರ್ತಾ ಇರಬೇಕಾದ್ರೆ ಹಂಸಧ್ವಜನನ್ನು ಕಂಡು ಪ್ರಶಸ್ತಾನಂತೆ ನಗ್ತಾ, ಅತ್ಯಂತ ವೈಭವದ ಇಂತಹ ರಾಜ್ಯವನ್ನು ಯಾರಪ್ಪ ಪಾಲಿಸ್ತಾ ಇದ್ದಾರೆ? ಅಂತಹ ವೀರ ಯಾರು? ಇವನೇನಾದರೂ ನಮ್ಮ ಕುದುರೆಯನ್ನೇನಾದರೂ ಕಟ್ಟುತ್ತಾನ ಅನ್ನುವ ಆತಂಕವನ್ನು ಇಟ್ಕೊಳ್ತಾ ಕೇಳ್ತಾ ಇರಬೇಕಾದ್ರೆ ಹಂಸಧ್ವಜ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ನರಿದುದಿಲ್ಲಲ ಪಾರ್ಥ ಮಣಿಪುರಮೆಂಬರೀ ನಗರಮಂ ಬಬ್ರುವಾಹನಂ ಪ್ರಖ್ಯಾತ ಭೂನಾಥನು ಇಲ್ಲಿಗರಸವನಿ ಪರಳಗಳೆಯ ನಿವನ ಸಿತಾಯಕಾಗಿ ಏನೆಂಬೆನೊಂದು ಸಾಸಿರ ಬಂಡಿ ಕನಕಮಂ ನ್ಯೂನಮಿಲ್ಲದೆ ತೆತ್ತುಬಯವು ನಾವೆಲ್ಲರೂ ಹೀನ ಮಾದೊಡೆ ದಂಡಿಸುವನೆಂಬ ಭೀತಿಯಂ ಪ್ರತಿದಿನದೊಳಂ ತಪ್ಪದೆ ಪಾರ್ಥ, ನಿನಗೆ ಗೊತ್ತಿಲ್ಲಪ್ಪ, ಈ ಮಣಿಪುರ ಅನ್ನುವ ನಗರವನ್ನು ಬಬ್ರುವಾಹನ ಅನ್ನುವ ಪ್ರಖ್ಯಾತ ದೊರೆ ಆಳ್ತಾ ಇದ್ದಾನೆ. ಆತ ಎಲ್ಲ ರಾಜರುಗಳಿಗಿಂತ ಶ್ರೇಷ್ಠ ಅನ್ನಿಸ್ಬಿಟ್ಟಿದ್ದಾನೆ. ಏನಂತ ಹೇಳಿ, ಪ್ರತಿನಿತ್ಯ ಕೂಡ ಸಾವಿರಾರು ಬಂಡಿಗಳಲ್ಲಿ ಸ್ವಲ್ಪವೂ ಕಡಿಮೆ ಇಲ್ಲದ ಹಾಗೆ ಚಿನ್ನವನ್ನು ತಂದು ಎಲ್ಲರೂ ಸಮರ್ಪಿಸ್ತಾ ಇದ್ದಾರೆ. ಸ್ವಲ್ಪ ಕಡಿಮೆಯಾದರೂ ಕೂಡ ಎಲ್ಲಿ ಶಿಕ್ಷಿಸಿ ಬಿಡ್ತಾನೋ ಅನ್ನುವ ಹೆದರಿಕೆ ಕೂಡ ಎಲ್ಲರಿಗೆ ಇದೆ. ಹಾಗಾಗಿ ಅಂತಹ ಪರಾಕ್ರಮಿಯಾದ ದೊರೆ ಈ ಬಬ್ರುವಾಹನ ನಕುಲ ಧ್ವಜವನ್ನು ಹೊಂದಿರತಕ್ಕಂಥವನು ತುಂಬ ಖ್ಯಾತಿಯನ್ನು ಗಳಿಸಿದ್ದಾನೆ. ಜನರೆಲ್ಲರಿಂದ ಮೆಚ್ಚುಗೆಯನ್ನೂ ಪಡ್ಕೊಂಡಿದ್ದಾನೆ.
ಈತಂಗೆ ಸಚಿವಂ ಸುಬುದ್ಧಿಯೆಂಬವನೋರ್ವನೋ ಆತನೇ ಪಾಲಿಸುವನಿವನ ಭೂತಳಮಂ ನಿಜಾತಿಶಯ ಧರ್ಮದಿಂದೆಳ್ಳನಿತು ದೋಷಮಿಲ್ಲದೆ ಸಾವಧಾನವಾಗಿ ನೀತಿಪಥಮಂ ಬಿಡದೆ ವಿವಿಧ ವರ್ಣಾಶ್ರಮದ ಜಾತಿ ಭೇದವನರಿದು ಸಂತತಂ ಪ್ರಜೆಗಳಂ ಪ್ರೀತಿಯಂ ಪೊರೆದು ಪರಿಜನಕ್ಕೆ ಪದುಳಿಗನಾಗಿ ಭೂಪನಂ ಪೋಷಿಸುವನು. ಕವಿ ಲಕ್ಷ್ಮೀಶ ರಾಜರುಗಳು ಹೇಗೆ ಆಡಳಿತವನ್ನು ನಡೆಸಬೇಕು ಅನ್ನುವುದನ್ನು ಅತ್ಯಂತ ಸೂಕ್ಷ್ಮವಾಗಿ ಇಲ್ಲಿ ಕೊಡ್ತಾ ಇದ್ದಾನೆ. ಬಬ್ರುವಾಹನನ ಮಹಾಮಂತ್ರಿ ಸುಬುದ್ಧಿ ಅನ್ನತಕ್ಕಂಥವನು. ಆತ ಒಬ್ಬ ಇಡೀ ರಾಜ್ಯವನ್ನು ಆಡಳಿತವನ್ನು ನೋಡ್ಕೊಳ್ತಾ ಇದ್ದಾನಂತೆ. ಅತಿಶಯವಾಗಿರ್ತಕ್ಕಂತಹ ಒಂದು ಧರ್ಮ, ಸ್ವಲ್ಪವೂ ತಪ್ಪಿಲ್ಲದಂತಹ ನಡೆ, ತುಂಬ ಸಮಾಧಾನಿಯಾದಂತಹ ವರ್ತನೆ, ಯಾವ ಸಂದರ್ಭದಲ್ಲೂ ನೀತಿ ಮಾರ್ಗವನ್ನು ಬಿಡದಿರತಕ್ಕಂತಹ ಎಚ್ಚರಿಕೆ, ಎಲ್ಲ ವರ್ಗದವರಿಗೆ, ಎಲ್ಲ ಜಾತಿ ಜನಾಂಗ ಸಮುದಾಯದವರಿಗೆ ಯಾವುದೇ ರೀತಿಯ ವ್ಯತ್ಯಾಸಗಳನ್ನು ಮಾಡದೆ ಚೆನ್ನಾಗಿರ್ತಕ್ಕಂತಹ ರೀತಿಯಲ್ಲಿ ನಡೆಸಿಕೊಳ್ಳತಕ್ಕಂತಹ ಒಂದು ಚತುರತೆ ಆತನಿಗಿದೆ. ಹಾಗಾಗಿ ಎಲ್ಲರಿಗೂ ಕೂಡ ಗುಣಕ್ಕೆ ತಕ್ಕಂತೆ, ಅವರ ಯೋಗ್ಯತೆಗೆ ತಕ್ಕಂತೆ ಅತ್ಯಂತ ಪ್ರೀತಿಯಿಂದ ನಿರಂತರವಾಗಿ ಪ್ರಜೆಗಳನ್ನು ಕಾಪಾಡ್ತಾ ಇದ್ದಾನೆ, ಕಾಣ್ತಾ ಇದ್ದಾನೆ. ಹಾಗಾಗಿ ಪ್ರಜೆಗಳೂ ಕೂಡ ಅವರ ಕ್ಷೇಮವನ್ನು ಬಹಳ ಮುಖ್ಯವಾಗಿ ನೋಡ್ಕೊಳ್ತಕ್ಕಂಥವರು ಕೂಡ ಬಬ್ರುವಾಹನನನ್ನು ಅತ್ಯಂತ ಇಷ್ಟಪಡ್ತಾ ಇದ್ದಾರೆ. ಹಾಗಾಗಿ ಈ ರಾಜ ಎಲ್ಲರಿಗೆ ಸಹಕಾರಿಯಾಗಿರ್ತಕ್ಕಂತಹ ಆಡಳಿತಗಾರನಾಗಿದ್ದಾನೆ. ಒಂದು ಕೊಡಕೆಯ ಕಪ್ಪಿನಿಂದೆಸೆವ ತೇಜಿಗಳ್ ಕುಂದೇಂದುದವಳಾಂಗದಾನೆಗಳ್ ಮಣಿಮಯದ ಪೊಂದೇರ್ಗಳಿನಿತೆಂದರಿಯರಿವನ ಕರಣಿಕರ್ ಮಿಕ್ಕರತ ಕರಿಗಟೆಗಳ ಮಂದಿ ಕುದುರೆಯ ಪವಣನರಿವರ ಭಪಾಲು ವೃಂದದೊಳ್ ಪಡಿಯುಂಟೆ ಬಬ್ರುವಾಹಂಗೆ ಕೊಡು ಪಂದಿದತಿಶಯ ವೀರನಿ ತುರಗಮಂ ಕಟ್ಟದಿರ್ದಪನೆ ಪೇಳೆಂದನು. ಮಣಿಪುರದ ಅರಸನ ಸಂಪತ್ತಿನ ಮೊತ್ತವನ್ನು ಈವರೆಗೆ ಯಾರೂ ಕೂಡ ಅಳೆದು ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ವಂತೆ. ಒಂದು ರೀತಿಯ ಕಿವಿಯ ಆಭರಣಗಳಿಂದ ಶೋಭಿಸ್ತಕ್ಕಂತಹ ಕುದುರೆಗಳು, ಬಿಳುಪಾದ ಕಾಂತಿಯಿಂದ ಮಿಂಚತಕ್ಕಂತಹ ಆನೆಗಳಿಂದ ಕೂಡಿದಂತಹ ರತ್ನಖಚಿತವಾದಂತಹ ಚಿನ್ನದ ರಥಗಳು, ಹಾಗೂ ಇವನ ಚತುರಂಗ ಬಲ, ಸೈನ್ಯದ ಲೆಕ್ಕವನ್ನು ತಿಳಿದಿರ್ತಕ್ಕಂತಹ ಯಾರೊಬ್ಬ ಕರಣಿಕ, ಯಾರೊಬ್ಬ ಲೆಕ್ಕಿಗನೂ ಈವರೆಗೆ ಇಲ್ವಂತೆ. ಮತ್ತೆ ರಾಜರ ಸಮೂಹದಲ್ಲಿ ಈ ಬಬ್ರುವಾಹನನ ಶಕ್ತಿ ಇದೆಯಲ್ಲ, ಅದನ್ನು ಕಂಡು ಇವನ ಜೊತೆಯಾಗಿ ಹೋರಾಡಬಲ್ಲಂತಹ ರಾಜರುಗಳು ಯಾರೂ ಇಲ್ಲದೆ ಹೆದರಿಕೊಂಡು ಮೂಲೆ ಗುಂಪಾಗಿದ್ದಾರೆ. ಇಂತಹ ಶೂರ, ಸತ್ಯಸಂಧ, ಧರ್ಮಾತ್ಮನಾಗಿರ್ತಕ್ಕಂತಹ ಬಬ್ರುವಾಹನ ಖಂಡಿತವಾಗಿ ಕುದುರೆಯನ್ನ ಕಟ್ಟಬಹುದು, ಅವನು ಬಂಧಿಸದೆ ಇರಲಾರ. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 17ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಶಾರದಾ ಎನ್ ಮಂಜುನಾಥ್, ವ್ಯಾಖ್ಯಾನ ಮಾಡಿದವರು ಸಖರಾಯಪಟ್ಟಣ ಶ್ರೀ ಕೆ.ವಿ. ಚಂದ್ರಮೌಳಿ. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.